ಗುರುರಾಯರ ಸಪ್ತಾಹದ ಈ ಪರ್ವಕಾಲದಲ್ಲಿ ಗುರುರಾಯರ ಮಹಿಮೆ, ಗುರುವಿನ ಮಹಿಮೆ ಹಾಗೂ ಭಕ್ತರ ಮಾತುಗಳ ಮೂಲಕ ಗುರುರಾಯರ ಮಹಿಮೆಯನ್ನು ಇವತ್ತು ತಿಳಿಯೋಣ ಬನ್ನಿ. ಪ್ರಭಾತದ ಮೌನದಲ್ಲಿ ಮನಸ್ಸು ನಿಧಾನವಾಗಿ ಭಕ್ತಿಯ ಕಡೆ ತಿರುಗಿದಾಗ ಅಂತರಂಗದಿಂದ ಸಹಜವಾಗಿ ಹೊರಹೊಮ್ಮುವ ಒಂದು ಮಂತ್ರಧ್ವನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಈ ಮಂತ್ರ ಕೇವಲ ಪದಗಳ ಸರಮಾಲೆಯಲ್ಲ, ಇದು ಭಕ್ತಿಯ ಉಸಿರು, ಶರಣಾಗತಿಯ ನಾದ, ಗುರುವಿನ ಕೃಪೆಯನ್ನು ಕರೆಯುವ ದಿವ್ಯ ಸ್ಪಂದನೆ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಸತ್ಯದಲ್ಲಿ ನೆಲೆಸಿದವರು, ಧರ್ಮದಲ್ಲಿ ಸ್ಥಿರರಾಗಿ ನಿಂತವರು. ಸತ್ಯಧರ್ಮರತಾಯುಚ ಅವರ ಸನ್ನಿಧಿಯಲ್ಲಿ ಭಕ್ತನ ಬೇಡಿಕೆ ಎಂದೂ ಶೂನ್ಯವಾಗುವುದಿಲ್ಲ. ಆದ್ದರಿಂದಲೇ ಅವರು ಭಜಿಸುವವರಿಗೆ ಕಲ್ಪವೃಕ್ಷ ಭಜತಾಂ ಕಲ್ಪವೃಕ್ಷಾಯ, ಬಯಸುವವರಿಗೆ ಬಯಕೆಯನ್ನು ಸುರಿಸುವ ಕಾಮಧೇನು ನಮತಾಂ ಕಾಮಧೇನವೇ. ದುರ್ವಾದಿಗಳ ಅಂಧಕಾರವನ್ನು ಚೂರು ಮಾಡುವ ಪ್ರಭಾತದ ಸೂರ್ಯನಂತೆ ಅವರ ತೇಜಸ್ಸು ಹರಡುತ್ತೆ. ವಿಷ್ಣು ಭಕ್ತರ ಹೃದಯಾಕಾಶದಲ್ಲಿ ಶಾಂತ ಚಂದ್ರನಂತೆ ಅವರು ಕಂಗೊಳಿಸುತ್ತಾರೆ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಅತ್ಯಂತ ದಯಾಳುಗಳಾಗಿದ್ದಾರೆ, ಅತ್ಯಂತ ಕರುಣಾಶಾಲಿಗಳಾಗಿದ್ದಾರೆ. ಇಂತಹ ದಿವ್ಯ ಗುರುಗಳ ಸಾನ್ನಿಧ್ಯಕ್ಕೆ ಮನಸ್ಸೇ ಸ್ವಯಂ ನಮಸ್ಕಾರ ರೂಪವಾಗುತ್ತದೆ. ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಮಾನವ ಜೀವನದ ದಾರಿಯನ್ನು ಚಿಂತಿಸಲು ಹೊರಟಾಗ ಒಂದು ಸತ್ಯ ನಿಧಾನವಾಗಿ ಅನಾವರಣಗೊಳ್ಳುತ್ತೆ. ಗುರುವಿಲ್ಲದ ಜೀವನ ವ್ಯರ್ಥ. ತಂದೆ ಇರಬಹುದು, ತಾಯಿ ಇರಬಹುದು, ಬಂಧು ಬಳಗ ಸುತ್ತಲೂ ನಿಂತಿರಬಹುದು. ಇವೆಲ್ಲ ಇಲ್ಲದೇ ಇದ್ದರೂ ಮನುಷ್ಯ ಸುಲಭವಾಗಿ ಬದುಕಬಹುದು. ಆದರೆ ಗುರುವಿಲ್ಲದ ಜೀವನ ಅದು ಸಾಧ್ಯವೇ ಇಲ್ಲ. ಗುರುವಿಲ್ಲದ ಬದುಕು ಅರ್ಥವಿಲ್ಲದ ಹೆಜ್ಜೆಗಳ ಸರಣಿ. ಗುರಿಯಿಲ್ಲದ ಪಯಣ ಕಣ್ಣು ಕಾಣದ ಕುರುಡನು ಎತ್ತರದ ಬೆಟ್ಟವನ್ನು ಏರಿ ಒಂಟಿಯಾಗಿ ನಡೆಯುವಂತೆ ಪ್ರತಿ ಹೆಜ್ಜೆಯೂ ಅಪಾಯಕಾರಿ, ಪ್ರತಿ ಕ್ಷಣವೂ ಅನಿಶ್ಚಿತತೆ. ಆದ್ದರಿಂದ ಪ್ರತಿಯೊಬ್ಬ ಆತ್ಮವು ಒಂದಲ್ಲ ಒಂದು ದಿನ ತನ್ನ ಗುರುವನ್ನು ಹುಡುಕಲೇಬೇಕು. ಗುರುವಿನ ಪಾದಗಳ ಬಳಿ ತೆರಳಿ ತಲೆಬಾಗಿ ಜೀವನದ ಮಾರ್ಗವನ್ನು ಕಂಡುಕೊಳ್ಳಬೇಕು. ಆಗ ಮಾತ್ರ ಜೀವನದ ಕತ್ತಲೆ ಕರಗಲು ಪ್ರಾರಂಭವಾಗುತ್ತದೆ. ಶರಣಾಗತಿಯ ಮೌನ ಕ್ಷಣದಲ್ಲಿ ಹೊಸ ಬೆಳಕು ಹುಟ್ಟಲು ಪ್ರಾರಂಭವಾಗುತ್ತದೆ. ದಾರಿಯು ಸ್ಪಷ್ಟವಾಗುತ್ತದೆ, ಗುರಿಯ ಅರಿವಾಗುತ್ತದೆ. ಗುರುವಿನ ಅನುಗ್ರಹವೆಂಬ ಅಕ್ಷಯ ದೀಪ ಬೆಳಗಿದಾಗ ಅದರ ಜ್ಯೋತಿಯಲ್ಲಿ ಮಹಾವಿಷ್ಣುವಿನ ಕೃಪೆಯ ಅನುಭವಕ್ಕೆ ಬರುತ್ತದೆ. ಅದೇ ಜೀವನದ ಸಾರ್ಥಕ ಕ್ಷಣ, ಅದೇ ಭಕ್ತಿಯ ಪರಮ ಅರ್ಥ. ಮನಸ್ಸು ಮೃದುವಾಗಿ ಮೌನಗೊಳ್ಳುವ ಈ ಕ್ಷಣದಲ್ಲಿ ಮತ್ತೊಮ್ಮೆ ಒಂದೇ ಅದೇ ನಾದ ಪ್ರತಿಧ್ವನಿಸುತ್ತಿದೆ. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಸಪ್ತೋತ್ಸವದ ಸಂದರ್ಭದಲ್ಲಿ ಗುರುವಿನ ಮಹತ್ವವನ್ನು ಅರಿತು ಇನ್ನಾದರೂ ಗುರುರಾಯರನ್ನು ಗುರುಗಳೆಂದು ಒಪ್ಪಿಕೊಳ್ಳೋಣ. ಅವರ ಪಾದಗಳಲ್ಲಿ ಶರಣಾಗತರಾಗೋಣ. ಸಾಧಕರೇ, ಶ್ರೀ ರಾಘವೇಂದ್ರ ಎಂಬ ನಾಮದಲ್ಲಿ ಎಲ್ಲಿಲ್ಲದ ವಿದ್ಯುತ್ ಶಕ್ತಿ ಇದೆ. ಅದಕ್ಕೋಸ್ಕರ ನೀವು ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿರಿ. ಆ ದಿವ್ಯ ಶಕ್ತಿಯನ್ನು ಅನುಭವಿಸಿರಿ. ಅನೇಕ ಮಹನೀಯರು ಲಕ್ಷ ಲಕ್ಷ ಶ್ರೀರಾಘವೇಂದ್ರ ಎಂದು ಬರೆದು ಧನ್ಯರಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಭೀಮರಾವ್ ವೆಂಕಟರಾವ್ ಕುಲಕರ್ಣಿ ಇವರು ವಿಜಯಪುರದಲ್ಲಿ ವಾಸ ಮಾಡ್ತಾರೆ. 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಏಕಾದಶಿಯ ದಿವಸ ಉಪವಾಸದಲ್ಲಿ ಇದ್ದಾಗ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಮಾಡಲು ಹೊರಟರೆ ಅವರಿಗೆ ಮೈ ಮೇಲೆ ಪರಿಯೇ ಇಲ್ಲದಂತೆ ರಾಯರು ಇವರ ಮೂಲಕವಾಗಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿಸಿದ್ದಾರೆ. ತನ್ಮೂಲಕವಾಗಿ ಇವರು ರಾಯರ ಮಹಿಮೆಯನ್ನು ಮುಕ್ತ
ಮುಕ್ತ ಕಂಠದಿಂದ ಹಾಡಿ ಹೊಗಳುತ್ತಾರೆ. ರಾಯರ ನಾಮಲೇಖನ ಮಾಡುವಾಗಲೇ ಇವರಿಗೆ ರಾಯರ ಮಹಿಮೆ ಅರ್ಥವಾಗಿ ಬಿಟ್ಟಿದೆ. ಬನ್ನಿ, ಅವರ ಮೂಲಕವೇ ರಾಯರ ಮಹಿಮೆಯನ್ನು ಕೇಳೋಣ. ನಾವು ಕೂಡ ಇಂಥ ನಾಮಲೇಖನವನ್ನು ಮಾಡಿ ಈ ಗುರುರಾಯರ ಸಪ್ತೋತ್ಸವವನ್ನು ಸಾರ್ಥಕ ಮಾಡೋಣ. 1300 ಪುಸ್ತಕಗಳನ್ನು ಬರೆದದ್ದಾಗಿದೆ. ಅಂದರೆ ಅದರಾಗ 1,03,000 ಶತನಾಮಾವಳಿ ಶ್ರೀ ರಾಘವೇಂದ್ರ ಅಂಥೇಳಿ ಬರೆದಂಗಾಯಿತು. ಅದಕ್ಕೋಸ್ಕರ ನನಗೆ ಪ್ರಶಸ್ತಿ ಪತ್ರವೂ ಕೂಡ ಲಭಿಸಿದೆ. ವಿದ್ವಾನ್ ಶ್ರೀ ಮಧ್ವಾಚಾರ್ಯ ಗುರುಗಳಿಂದ, ಗಿರಿನಗರ ಬೆಂಗಳೂರು ಇವರಿಂದ. ಹೀಗಾಗಿ ಅನೇಕ ಪ್ರಕಾರದ ಶ್ರೀ ರಾಘವೇಂದ್ರ ಅಂತ ಬರೀತಾ ಹೋದಂಗೆ ನನಗೆ ಕೆಲವು ದಿವಸಗಳ ಹಿಂದೆ, ಹಾಗೂ ಇದಕ್ಕಿಂತ ಪೂರ್ವದಲ್ಲಿ ನಾನು ಬೇರೆ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ, ಹಯಗ್ರೀವ ಡೆವಲಪರ್ಸ್ ಅಂತ ಹೇಳಿ. ಅಲ್ಲಿ ಕೆಲಸ ಮಾಡುವಾಗ ನಾನು ಅದು ದುಡ್ಡನ್ನು ತಂದು ಸುದ್ದಿಸಿರಿ ಬ್ಯಾಂಕಿಗೆ ಹಾಕ್ತಾಯಿರ್ತಿದ್ದೆ. ಒಂದು ಸಲ ನನಗೆ ಪ್ರಚಲಿತವಾಗಿ ನಡೆದು ಬಂದ ಘಟನೆ ಏನಪ್ಪ ಅಂತಂದ್ರೆ, ಹಾಗೆ ಹೋಗುವಾಗಿ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ. ಏನು ಮಾಡಬೇಕಪ್ಪ, ಗುರು ಸಾರ್ವಭೌಮ ಮಂತ್ರಾಲಯ ಪ್ರಭು ಅಂಥೇಳಿ ನಾನು ಸ್ಮರಣೆ ಮಾಡ್ಕೋತ ನಾನು ಕೆಲವೇ ಕ್ಷಣಗಳಲ್ಲಿ ಇದು ಮಾಡ್ತಾಯಿದ್ದೆ. ಗಾಡಿ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅದು ದುಡ್ಡು ತೊಗೊಂಡು ಹೋಗಿ ನಾನು ಇದು ತುಂಬಬೇಕಾಗಿತ್ತು ಬ್ಯಾಂಕಿಗೆ. ಅಂಥ ಪ್ರಸಂಗದಲ್ಲಿ ಒಬ್ಬ ಹುಡುಗ ಬಂದು ನನಗೆ ಒಂದು 1 ಲೀಟ್ರ್ ಪೆಟ್ರೋಲದ ಬಾಟಲ್ ಒಳಗೆ ಒಂದು ಪೆಟ್ರೋಲ್ ನನಗೆ ತಂದು ಕೊಟ್ಟ. ಹುಡುಗ ಕೊಟ್ಟ, ಹಂಗೆ ರೊಕ್ಕ ತಗೋರಪ್ಪ ಅಂಥೇಳಿ ನಾನು ಅವ್ನಿಗೆ ಹೇಳಿದೆ. ಇಲ್ಲ ಬ್ಯಾಡ್ರಿ ಅಂಥೇಳಿ ಹೋಗಿಬಿಟ್ಟ. ಇದು ಒಂದು ನನಗೆ ನಿಜ ಜೀವನದಲ್ಲಿ ಬಹು ದಿನಗಳ ಹಿಂದೆ, ಬಹಳ 2-3 ವರ್ಷಗಳ ಹಿಂದೆ ಇದು ನನಗೆ ಆದಂಥ ಘಟನೆ ನನ್ನ ಜೀವನದಲ್ಲಿ. ಹೀಗಾಗಿ ಅದು ಒಂದು ರಾಯರ ಸ್ಮರಣೆ, ನನ್ನ ಜೀವನದಲ್ಲಿ ಆದಂಥ ಮ್ಯಾಜಿಕ್ಕು. ಹೀಗೆ ಪ್ರತಿಯೊಂದು ಹಂತದಲ್ಲಿ ನಾನು ಗುರು ಸಾರ್ವಭೌಮರನ್ನು ನೆನೆಸಿದಾಗ, ಗುರುಗಳನ್ನು ನೆನೆಸಿದಾಗ ನನ್ನ ಕೈಯ ಬಿಡುವುದಿಲ್ಲ ಅಂತ ಅನ್ನೋದಕ್ಕೆ ಆತ್ಮಸಾಕ್ಷಿಯಾಗಿ ನಾನು ಇದನ್ನೇ ಹೇಳ್ತಾ ಇದ್ದೇನೆ. ಇದು ಒಂದೇ ನನ್ನ ಜೀವನದಲ್ಲಿ ನಡೆದಂಥ ಮಹಾ ದೊಡ್ಡ ಘಟನೆ. ಇದು ಆದ ಮೇಲೆ ಹೀಗೆ ಅನೇಕ ಪ್ರಕಾರದ ಕೆಲವು ದಿನಗಳ ನಂತರ ನಾನು ಅದೇ ಪುಸ್ತಕಗಳನ್ನು ಬರಿತಾ ಹೋಗ್ತಾ ಇದ್ದೆ. ಅಂಥ ಪ್ರಸಂಗದಲ್ಲಿ ಏನಾಗಿಬಿಡ್ತು ಅಂತಂದರೆ, ಏಕಾದಶಿ ಬಂದಾಗೆ ನಾನು ಹಾಗೆ ಬರಿತಾ ಇರುವಾಗ ನನಗೂ ಕೂಡ ರಾಯರ ಮಹಿಮೆಗಳನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ. ಅದು ಯಾವ ರೂಪದಲ್ಲಿ ಅಂತಂದರೆ, ಒಂದು ದಿನಕ್ಕೆ ಕನಿಷ್ಠ 10-12 ಪುಸ್ತಕಗಳನ್ನು ನಾನು ಬರಿತಾ ಇದ್ದೆ. ಶ್ರೀ ರಾಘವೇಂದ್ರ ಅಂಥೇಳಿ ನಾಮಾವಳಿ ಇರ್ತಕ್ಕಂಥದ್ದು ಸಣ್ಣ ಪುಸ್ತಕಗಳಲ್ಲಿ. ಅದು ಸುಮಾರಾಗಿ 10-12 ಪೇಜಿನ ಒಂದು ಪುಸ್ತಕ. ಅದರಲ್ಲಿ ನಾನು ಬರಿಕೋತಾ ಹೋಗ್ತಾಯಿದ್ದೆ. ಅದು ಏಕಾದಶಿ ದಿವಸ, ಪ್ರತಿ ಏಕಾದಶಿ 15 ದಿವಸಕ್ಕೊಂದು ಏಕಾದಶಿ ಬರ್ತದೆ. ಹಾಗೆ ತಿಂಗಳಿನಲ್ಲಿ 2 ಏಕಾದಶಿ. ಹಾಗೆ ಬರೆಯುವಾಗೆ ಪ್ರತಿ ಏಕಾದಶಿ ಬಂದಾಗೆ ಕನಿಷ್ಠ ಒಂದೊಂದು ದಿವಸ 10-12 ಪುಸ್ತಕಗಳು ಆಗ್ತಾಯಿದ್ದು. 10-12. ಅದೇ ಉಳಿದ ದಿವಸಗಳಲ್ಲಿ ನಾನು ಪುಸ್ತಕ ಬರಿತಾ ಹೋದಂಗೆ ಕೇವಲ 3-4 ಪುಸ್ತಕಗಳು ಮುಗಿಲಿಕ್ಕೆ ನನಗೆ ಬಹಳ ಒಂದು ಥರದ ಆಯಾಸ ಆಗಿಬಿಡ್ತಿತ್ತು. ಬಟ್ ಅದೇ ಏಕಾದಶಿ ದಿವಸ ಮಾತ್ರ ನನಗೆ 12 ಪುಸ್ತಕಗಳು ಮುಗಿತಾಯಿದ್ದು ಒಂದೊಂದು ಏಕಾದಶಿ ದಿವಸ. ಹೀಗೆ ಅವರು ಈ ರೂಪದಲ್ಲಿ ಕೂಡ ನನಗೆ ಘಟನೆಗಳನ್ನು ತೋರಿಸಿದ್ದಾರೆ ರಾಯರು. ಇದೆಲ್ಲ ನನಗೆ ಕಾರಣೀಭೂತರಾಗಿ ಅಂತಕ್ಕಂಥವ್ರು ಅಂತಂದರೆ ಗುರುಗಳು. ಇದೆಲ್ಲ ಬರೀಬೇಕಾದ್ರೆ, ಮುಂದೆ ಹೋಗಬೇಕಾದ್ರೆ, ಒಂದು ಜೀವನದಲ್ಲಿ ಒಂದು ಚೈತನ್ಯ ತುಂಬಿ ಒಂದು ಮನುಷ್ಯನಿಗೆ ಒಂದು ಮೋಟಿವೇಶನ್ ಮಾಡಿ ಅದಕ್ಕೆ ಮುಂದೆ ಹೋಗಲಿಕ್ಕೆ ಕಾರಣೀಭೂತರು ಅಂದರೆ ಮಂತ್ರಾಲಯ ಪ್ರಭುಗಳು ಅಂತ ಹೇಳಲಿಕ್ಕೆ ನಾನು ಯಾವಾಗಲೂ ಅವರ ಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ಅವರು ಹೆಸರು ಹೇಳೋದರಲ್ಲಿ ಯಾವುದೂ ಚಾಚು ತಪ್ಪದೆ ನಾನು ಇದನ್ನು ಮಾಡ್ತಾ ಇರುವೆ. ಗುರು ಸಾರ್ವಭೌಮರಲ್ಲಿ ನಾನು ಅದೊಂದು ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ನಾನು ಮಾಡ್ತಾಯಿದ್ದೇನೆ ಅಂತ ತಿಳ್ಕೊಂಡು ಆ ಕೆಲಸದಲ್ಲಿ ನನಗೆ ಜಯ ಸಿಕ್ಕಿತು. ಇದೇ ಪ್ರಕಾರವಾಗಿ ನಾನು ಸುಮಾರು ಪುಸ್ತಕಗಳನ್ನು, ಅಂದರೆ 1,03,000 ಬರೆದದ್ದು. ಅಂದರೆ ಅದರಲ್ಲಿ 1,300 ಪುಸ್ತಕಗಳು ಆದದ್ದು. ಆ ಪುಸ್ತಕಗಳನ್ನು ಎಲ್ಲ ಒಟ್ಟಿಗೆ ಇಟ್ಟಿದ್ದೇನೆ. ವಿದ್ವಾನ್ ಶ್ರೀ ಮಧ್ವಾಚಾರ್ಯರು ಗಿರಿನಗರ ಬೆಂಗಳೂರು ಆ ಒಂದು ಮಂದಿರ ಸ್ಥಾಪನೆ ಆದಮೇಲೆ ಆ ಪುಸ್ತಕಗಳನ್ನು
ಕೊಡು ಕೊಡ ಕೊಟ್ಟು ಕಳ್ಸಕ್ಕಂತೀರಿ ಅದನ್ನು ನಾನು ಅಲ್ಲಿ ಅದನ್ನು ಮಾಡ್ತೇನೆ ಅಂತ ಹೇಳಿದರು. ಅದೇ ಪ್ರಕಾರ ಮೇಡಮ್ ಅವರಿಗಾಗಲಿ ಅಥವಾ ಅವರಿಗಾಗಲಿ ನನ್ನ ತುಂಬ ಹೃದಯದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಅವರು ಕೂಡ ನಮಗೆ ಸಹಕಾರಿಯಾಗಿದ್ದಾರೆ. ನಾನು ಈ ರೀತಿ ಪುಸ್ತಕಗಳನ್ನು ಬರೆಯಬೇಕಾದರೆ ನನಗೆ ಮಿತ್ರರಾದಂಥ ಇವರು ಯಾರಪ್ಪ ಅಂದರೆ ರಮೇಶ್ ನ್ಯಾಮಣ್ಣವರು ನನಗೆ ಅವರು ಇದನ್ನು ಮಾಡಿದರು. ಅವರು ಹೇಳಿದ್ದು ನೋಡಿ ನಾನು ಕೂಡ ಆ ಪುಸ್ತಕಗಳನ್ನು ತರಿಸಿ ನಾನು ಅದೇ ಪ್ರಕಾರವಾಗಿ ಬರಿತಾ ಹೋಗಿ ಎಲ್ಲ ಪುಸ್ತಕಗಳನ್ನು ಬರೆದಂತಾಯಿತು. ಮತ್ತು ಅವರಿಗೆ ಇದೆಲ್ಲ ಆದಮೇಲೆ ಹೇಗೆ ಮಾಡಬೇಕು, ಮುಂದೆಂದು ಏನು ಕೆಲಸ ಗುರುಗಳೇ ಅಂತ ಕೇಳಿದಾಗ ಮತ್ತೆ ಒಂದು ಅಷ್ಟೋತ್ತರ ಮಾಡಿ ಮನೆಯೊಳಗೆ ಒಂದು 4 ಮಂದಿ ಆಚಾರ್ಯರೊಂದಿಗೆ ಆ ಕಾರ್ಯಕ್ರಮವನ್ನು ಮುಗಿಸಿ ಅವರಿಗೆ ಕೈಯಿಂದ ಆದಷ್ಟು ದಕ್ಷಿಣೆಗಳನ್ನು ಕೊಟ್ಟು ಅವರಿಗೆ ಭೋಜನವನ್ನು ಇದನ್ನು ಮಾಡಿ ತಾಂಬೂಲಾದಿಗಳನ್ನು ಕೊಟ್ಟು ಇದನ್ನು ಮಾಡಿದೆ. ಅದು ಅದರದ್ದೇ ಆದಂಥ ತುಕಡಿಗಳನ್ನು ಕೂಡ ನಾನು ಇವಾಗ ಶ್ರೀ ವಿದ್ವಾನ್ ಮಧ್ವಾಚಾರ್ಯರಿಗೆ ಕೊಟ್ಟು ಕಳಿಸಿರುವೆ. ಅದೇ ಪುಸ್ತಕಗಳದ್ದು ಆದದ್ದು ಅವರಿಗೆ ತಿಳಿಸಿದೆ ನಾನು. ಹಾಗೂ ನಾನು ಪೂಜೆ ಮಾಡಿದಂಥ ತುಕಡಿಗಳನ್ನು ಕೂಡ ನಾನು ಅವರಿಗೆ ಇದರ ಮುಖಾಂತರ ವಾಟ್ಸಪ್ ತುಣುಕುಗಳನ್ನು ಕೊಟ್ಟು ಕಳಿಸಿದ್ದೇನೆ. ಅವರಿಗೆ ಈಗಾಗಲೇ ಮುಟ್ಟಿದ್ದೇವೆ. ಅವರು ನನಗೆ ಪ್ರಶಸ್ತಿ ಪತ್ರವನ್ನು ಕಳಿಸುತ್ತೇನೆ ಅಂತ ಹೇಳಿದ್ದಾರೆ. ಪ್ರಶಸ್ತಿ ಪತ್ರವೂ ಕೂಡ ಅವರಲ್ಲಿ ಇದೆ, ಅದು ನನಗೆ ಬರಬೇಕು. ಆಮೇಲೆ ಪುಸ್ತಕಗಳದ್ದು ಆಯಿತು, ಬರೀತಕ್ಕಂಥದ್ದಾಯಿತು. ಒಂದು ಚೈತನ್ಯ ಆಗಲಿ, ಒಂದು ಹುಮ್ಮಸ್ಸಾಗಲಿ, ಒಂದು ಶಕ್ತಿ ಆಗಲಿ, ಒಂದು ಮೋಟಿವೇಶನ್ ಇದು ಆಗಲಿ ಮನುಷ್ಯನಿಗೆ ನನಗೆ ದಯಪಾಲಿಸಿದ್ದು ಮಂತ್ರಾಲಯ ಪ್ರಭುಗಳಿಂದ ಅಂತ ಹೇಳಲಿಕ್ಕೆ ನನಗೂ ತುಂಬ ಒಂದು ಹೆಮ್ಮೆಯ ವಿಷಯ ಅಂತ ಅನ್ನಿಸ್ತಾ ಇದೆ. ಎಷ್ಟು ಸಲ ಹೇಳಿದರೂ, ಎಷ್ಟು ಸಲ ಗುರುಗಳನ್ನು ಸ್ಮರಣೆ ಮಾಡಿದರೂ, ಎಷ್ಟು ಸಲ ಕೊಂಡಾಡಿದರೂ ಕೂಡ ಇದು ಕಡಿಮೆ. ಇದು ಅನಂತ ನನಗೆ ಗುರುಗಳಿಂದ ಬಂದಂಥ ಇದು ಕೊಡುಗೆ. ಅದಕ್ಕೆ ಬರೆಯಲಿಕ್ಕೂ ಕಾರಣೀಭೂತರಾದಂಥವರು ಗುರುಗಳು. ಅದನ್ನು ನನಗೆ ಜೀವನದಲ್ಲಿ ಸ್ಫೂರ್ತಿಯಾಗಿ ನಾನು ಇವತ್ತಿಗೆ ಇದು ಆಗಿದ್ದೇನೆ. ಅದೆಲ್ಲವೂ ಗುರುಗಳ ಪಾದಾರವಿಂದದಲ್ಲಿ ಇಟ್ಟು ನಾನು ಸಮರ್ಪಣೆ ಮಾಡಿ ನನ್ನ ಈ ಗುರುಗಳ ಮಹಿಮೆಯಿಂದ ಆದಂಥ ಘಟನೆಗಳನ್ನು ಹಾಗೂ ನಿಜ ರೂಪದಲ್ಲಿ ನನಗೆ ಈಗ ಆದತಕ್ಕಂಥ ಇವೆಲ್ಲವನ್ನು ನಾನು ಹೇಳಿ ನಾನು ವಿದ್ವಾನ್ ಶ್ರೀ ಮಧ್ವಾಚಾರ್ಯ ಗುರುಗಳಲ್ಲಿ ಪಾದಾರವಿಂದದಲ್ಲಿ ಇದನ್ನು ಸ್ಮರಿಸಿ ಇಟ್ಟು ಇದು ನನಗೆ ಜೀವನದಲ್ಲಿ ಆದಂಥ ಗುರು ಸಾರ್ವಭೌಮರ ಒಂದು ಮ್ಯಾಜಿಕ್ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀ ಭೀಮರಾವ್ ವೆಂಕಟರಾವ್ ಕುಲಕರ್ಣಿ ಇವರು ರಾಯರ ಮೇಲೆ ಅಪಾರವಾದ ಭಕ್ತಿಯಿಂದ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ರಾಯರಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳನ್ನು ಹೊಂದಿದ್ದಾರೆ. ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ನಮ್ಮ ಕಾಶಿ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಗುರುರಾಯರ ಪೂರ್ಣ ಅನುಗ್ರಹವು ಇವರಿಗೆ ಪ್ರಾಪ್ತವಾಗಲಿ. ಶ್ರೇಷ್ಠ ಸಾಧಕರಾದ ಶ್ರೀ ಭೀಮರಾವ್ ವೆಂಕಟರಾವ್ ಕುಲಕರ್ಣಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕವಾಗಿ ನೀವು ಕೂಡ ಇಂಥ ರಾಯರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ. ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ, ನೆಮ್ಮದಿಯನ್ನು ಅನುಭವಿಸಿರಿ, ರಾಯರ ಕೃಪೆಗೆ ಪಾತ್ರರಾಗಿರಿ. ಅದಕ್ಕಾಗಿ ನಮ್ಮನ್ನು ವಾಟ್ಸಾಪ್ ಸಂದೇಶದ ಮೂಲಕವಾಗಿ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.